ಮೊದಲನೇದಾಗಿ ಚಿತ್ತಾಪುರ ಸಚಿವ ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ಎಸ್ಎಸ್ ಜಿದ್ದಾಜಿದ್ದಿಗೆ ವೇದಿಕೆಯಾಗಿತ್ತು. ನವೆಂಬರ್ 2ರ ಶುಭ ಮುಹೂರ್ತದಲ್ಲಿ ಯಾರು ಗೆಲ್ತಾರೆ ಅನ್ನೋದು ಕುತೂಹಲದ ಕೇಂದ್ರ ಬಿಂದುವಾಗಿತ್ತು. ಆದರೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೀಬಾರದು ಅಂತ ಪ್ರಿಯಾಂಕ್ ಖರ್ಗೆ ಪಣ ತೊಟ್ಟಿದ್ರು. ಏನೇ ಆದ್ರೂ ಕೂಡ ಪಥಸಂಚಲನ ಮಾಡ್ತೀವಿ ಅಂತ ಆರ್ಎಸ್ಎಸ್ ದೃಢ ನಿರ್ಧಾರ ಮಾಡಿ ಕಾನೂನು ಹೋರಾಟವನ್ನ ನಡೆಸಿತ್ತು. ಅಂತಿಮವಾಗಿ ಕಲಬುರಗಿ ಹೈಕೋರ್ಟ್ ಪೀಠ ಎಲ್ಲದಕ್ಕೂ ಬ್ರೇಕ್ ಹಾಕಿದೆ. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ನಡೀಬೇಕಿದ್ದಂತಹ ಪಥಸಂಚಲನಕ್ಕೆ ಹೈಕೋರ್ಟ್ ಅನುಮತಿ ನಿರಾಕರಿಸಲಾಗಿದೆ. ಹೈಕೋರ್ಟ್ ಕಲಬುರಗಿ ಪೀಠವು ಈಗ ನವೆಂಬರ್ 5ರಂದು ಮತ್ತೊಂದು ಶಾಂತಿ ಸಭೆ ನಡೆಸುವಂತೆ ಸೂಚಿಸಿದೆ. ಸಭೆಯ ವರದಿಯನ್ನ ಆಧರಿಸಿ ಹೈಕೋರ್ಟ್ ನವೆಂಬರ್ 7ರಂದು ಅಂತಿಮ ತೀರ್ಪನ್ನ ನೀಡಲಿದೆ. ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ಅವರು ಅಕ್ಟೋಬರ್ 28ರಂದು ನಡೆದಿದ್ದಂತಹ ಶಾಂತಿ ಸಭೆಯ ವಿವರಗಳನ್ನು ಹೈಕೋರ್ಟ್ಗೆ ಸಲ್ಲಿಸಿದ್ರು. ಸಮಸ್ಯೆ ಬಗೆಹರಿಸುವುದೇ ಸರ್ಕಾರದ ಉದ್ದೇಶ, ಆದರೆ ಅರ್ಜಿದಾರರು ಸಭೆಗೆ ಹಾಜರಾಗಲಿಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಅರ್ಜಿದಾರರ ಪರ ವಕೀಲ ಅರುಣ್ ಶ್ಯಾಮ್ ಅವರು ಅರ್ಜಿದಾರರ ಮನೆಯಲ್ಲಿ ಸಾವು ಸಂಭವಿಸಿದ್ದರಿಂದ ಅವರು ಹಾಜರಾಗೋಕೆ ಸಾಧ್ಯವಾಗಲಿಲ್ಲ. ಆದರೆ ನವೆಂಬರ್ 5ರ ಸಭೆಗೆ ಅವರು ಖಚಿತವಾಗಿ ಹಾಜರಾಗ್ತಾರೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ವಾದ ಪ್ರತಿವಾದಗಳ ಬಳಿಕ ಹೈಕೋರ್ಟ್ ಪೀಠವು ಶಾಂತಿ ಸಭೆಯನ್ನ ಬೆಂಗಳೂರಿನ ಅಡ್ವೊಕೇಟ್ ಜನರಲ್ ಕಚೇರಿಯಲ್ಲಿ ನವೆಂಬರ್ 5ರಂದು ಮಧ್ಯಾಹ್ನ 3 ಗಂಟೆಗೆ ನಡೆಸೋಕೆ ಸೂಚಿಸಿದೆ. ಈಗ ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರು ಈ ಸಭೆ ಮುಂದಿನ ಹಂತದ ಇಂತಹ ಪ್ರಕರಣಗಳಿಗೆ ಮಾರ್ಗಸೂಚಿಯಾಗಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಚಿತ್ತಾಪುರದ ಆರ್ಎಸ್ಎಸ್ ಪಥಸಂಚಲನದ ಭವಿಷ್ಯ ಈಗ ನವೆಂಬರ್ 5ರ ಶಾಂತಿ ಸಭೆ ಮೇಲೆ ಅವಲಂಬಿತವಾಗಿದೆ. ಎರಡನೇದಾಗಿ ರಾಜ್ಯ ರಾಜಕೀಯದಲ್ಲಿ ಸದ್ದು ಮಾಡಿದಂತಹ ಪಿಡಿಒ ಅಮಾನತು ಪ್ರಕರಣಕ್ಕೆ ಇದೀಗ ತಿರುವು ಸಿಕ್ಕಿದೆ. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗವಹಿಸಿದ್ದಕ್ಕಾಗಿ ಅಮಾನತು ಮಾಡಲಾದಂತಹ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ರೋಡಲಬಂಡ ಗ್ರಾಮದ ಪಿಡಿಒ ಪ್ರವೀಣ್ ಕುಮಾರ್ ಅವರಿಗೆ ಈಗ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿಯಿಂದ ತಾತ್ಕಾಲಿಕ ತಡೆ ಸಿಕ್ಕಿದೆ. ಈ ತೀರ್ಪು ರಾಜ್ಯ ಸರ್ಕಾರಕ್ಕೆ ನಿಜಕ್ಕೂ ದೊಡ್ಡ ಹಿನ್ನಡೆ ಎನ್ನಲಾಗಿದೆ. ಅಕ್ಟೋಬರ್ 12ರಂದು ನಡೆದಂತಹ ಆರ್ಎಸ್ಎಸ್ ಶತಮಾನೋತ್ಸವ ಪಥಸಂಚಲನದಲ್ಲಿ ಪ್ರವೀಣ್ ಕುಮಾರ್ ಸಮವಸ್ತ್ರವನ್ನ ಧರಿಸಿ ದೊಣ್ಣೆಯನ್ನ ಹಿಡಿದು ಭಾಗವಹಿಸಿದ್ರು. ಇದನ್ನೇ ಆಧಾರ ಮಾಡಿಕೊಂಡು ಸರ್ಕಾರವು ಸಿವಿಲ್ ಸರ್ವಿಸ್ ನಿಯಮ ಉಲ್ಲಂಘನೆ ಆರೋಪದಡಿ ಅವರನ್ನ ಅಮಾನತು ಮಾಡಿತ್ತು. ಆದರೆ ಇದೀಗ ಕೆಎಸ್ಎಟಿ ತೀರ್ಪು ಸರ್ಕಾರದ ಕ್ರಮದ ವಿರುದ್ಧ ಸ್ಪಷ್ಟ ಸಂದೇಶವನ್ನ ನೀಡಿದೆ. ಈ ಕಾನೂನು ಹೋರಾಟವನ್ನ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಮುನ್ನಡೆಸಿದ್ರು. ಈ ತೀರ್ಪು ಸರ್ಕಾರದ ಏಕಪಕ್ಷೀಯ ಕ್ರಮಕ್ಕೆ ತೀವ್ರ ಮುಖಭಂಗ, ರಾಷ್ಟ್ರ ನಿರ್ಮಾಣದ ಆರ್ಎಸ್ಎಸ್ ಆದರ್ಶಗಳನ್ನ ಯಾವುದೇ ಸರ್ಕಾರ ತಡೆಯೋಕೆ ಸಾಧ್ಯವಿಲ್ಲ ಅಂತ ತೇಜಸ್ವಿ ಸೂರ್ಯ ಅವರು ಹೇಳಿದ್ದಾರೆ. ಹೀಗಾಗಿ ಈ ತೀರ್ಪು ಪಿಡಿಒ ಪ್ರವೀಣ್ ಕುಮಾರ್ಗೆ ಮಾತ್ರವಲ್ಲದೆ ಆಡಳಿತಾತ್ಮಕ ಸ್ವಾತಂತ್ರ್ಯದ ಪರವಾದ ಒಂದು ಮಹತ್ವದ ಜಯವಾಗಿದೆ. ಮೂರನೇದಾಗಿ ಧರ್ಮಸ್ಥಳ ಪ್ರಕರಣದಲ್ಲಿ ಯಾರ ಪಾತ್ರ ಸುಳ್ಳು, ಯಾರ ಪಾತ್ರ ಸತ್ಯ ಎಂಬ ರೋಚಕ ಪ್ರಶ್ನೆಗೆ ಉತ್ತರ ಸಿಗುವಂತಹ ದಿನ ಹತ್ತಿರವಾಗ್ತಾ ಇದೆ. ಯಾಕಂತಂದ್ರೆ ನೂರಾರು ಶವಗಳನ್ನ ಹೂತು ಹಾಕಲಾಗಿದೆ ಎಂಬ ಸ್ಫೋಟಕ ದೂರಿನಿಂದ ಪ್ರಾರಂಭವಾದಂತಹ ಈ ಪ್ರಕರಣ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ದೇಶಾದ್ಯಂತ ಸಂಚಲನ ಮೂಡಿಸಿದಂತಹ ಈ ಪ್ರಕರಣದಲ್ಲಿ ಆರೋಪಿಗಳಾದಂತಹ ಗಿರೀಶ್ ಮಟ್ಟನವರ್, ಮಹೇಶ್ ಶೆಟ್ಟಿ ತಿಮುರೋಡಿ, ಟಿ ಜಯಂತ್ ಮತ್ತು ವಿಠಲ್ ಗೌಡ ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ಸಂಖ್ಯೆ 39/2025 ರದ್ದುಪಡಿಸೋಕೆ ಅವರು ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದು, ಈ ಪ್ರಕರಣದ ಭವಿಷ್ಯ ಈಗ ಕೋರ್ಟ್ ತೀರ್ಪಿನ ಮೇಲೆ ನಿಂತಿದೆ. ಅರ್ಜಿ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಏಕಸದಸ್ಯ ಪೀಠ ವಿಚಾರಣೆಗೆ ತಾತ್ಕಾಲಿಕ ತಡೆ ನೀಡಿದೆ. ನವೆಂಬರ್ 12ಕ್ಕೆ ವಿಚಾರಣೆ ಮುಂದೂಡಿದೆ. ಈಗ ಎಸ್ಐಟಿ ವಿಚಾರಣೆ ನಡೆಸದಂತೆ ಆದೇಶವನ್ನ ನೀಡಿದ್ದು, ಈಗ ಬುರ್ಡೆ ಗ್ಯಾಂಗ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಇತ್ತ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಆರೋಪಿಗಳನ್ನ ಮನೆ ಬಾಗಿಲಿಗೆ ತೆರಳಿ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಅಕ್ಟೋಬರ್ 30ರಂದು ಮಹೇಶ್ ಶೆಟ್ಟಿ ತಿಮುರೋಡಿ, ಗಿರೀಶ್ ಮಟ್ಟನವರ್ ಮತ್ತು ಜಯಂತ್ ಟಿ ಅವರಿಗೆ ನವೆಂಬರ್ 3ರಂದು ಬೆಳ್ತಂಗಡಿ ಕಚೇರಿ ಎಸ್ಐಟಿ ಕಚೇರಿಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿದೆ. ಇದೇ ವೇಳೆ ವಿಠಲ್ ಗೌಡ ಅವರಿಗೂ ಕೂಡ ಅಕ್ಟೋಬರ್ 31ರಂದು ವಿಚಾರಣೆಗೆ ಹಾಜರಾಗೋಕೆ ನೋಟಿಸ್ ಅನ್ನ ನೀಡಲಾಗಿದೆ. ಒಟ್ನಲ್ಲಿ ಧರ್ಮಸ್ಥಳದ ಈ ಗಂಭೀರ ಪ್ರಕರಣ ಇದೀಗ ಹೈಕೋರ್ಟ್ ಮತ್ತು ಎಸ್ಐಟಿ ನಡುವೆ ತೀವ್ರ ಹಂತ ತಲುಪಿದ್ದು, ಎಫ್ಐಆರ್ ಉಳಿಯುತ್ತಾ ಅಥವಾ ರದ್ದು ಆಗತ್ತಾ ಅನ್ನೋದು ಈಗ ರಾಜ್ಯಾದ್ಯಂತ ಕಣ್ಣಿಟ್ಟಿರುವಂತಹ ಪ್ರಮುಖ ಪ್ರಶ್ನೆಯಾಗಿದೆ.
ನಾಲ್ಕನೆಯದಾಗಿ ಬೆಂಗಳೂರು ಅಭಿವೃದ್ಧಿ ರಾಜಕೀಯದಲ್ಲಿ ಮಾತಿನ ಮಹಾಯುದ್ಧ ಪ್ರಾರಂಭವಾಗಿದೆ. ಟನಲ್ ರಸ್ತೆ ಯೋಜನೆಯ ವಿಚಾರದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಬಿಜೆಪಿ ಯುವ ಸಂಸದ ತೇಜಸ್ವಿ ಸೂರ್ಯ ನಡುವೆ ಮಾತಿನ ಸಮರ ತಾರಕಕ್ಕೇರಿದೆ. ಬೆಂಗಳೂರಿನ ಅಭಿವೃದ್ಧಿ ಕುರಿತಂತಹ ಸಲಹೆ ನೀಡಿದ್ದಂತಹ ತೇಜಸ್ವಿ ಸೂರ್ಯ ವಿರುದ್ಧ ಈಗ ಡಿಕೆಶಿ ಅವರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಟನಲ್ ಬೇಡ ಅನ್ನೋಕೆ ಅವನ್ಯಾರು, ಹೂ ಇಸ್ ಹಿ, ಅವನೊಬ್ಬ ಎಳಸು, ಮಾತನಾಡೋಕೆ ಅವಕಾಶ ಕೊಟ್ರೆ ಏನೇನೋ ಹೇಳ್ತಾನೆ, ಎಲ್ಲಾ ಶಾಸಕರು ಸಚಿವರು ಆಟೋದಲ್ಲಿ ಓಡಾಡ್ಲಿ ಅಂತ ಹೇಳ್ತಾನ. ಈಗ ಬೆಂಗಳೂರಿನಲ್ಲಿ 1,30,00,000 ವಾಹನಗಳಿವೆ. ಇವನೊಬ್ಬ ಖಾಲಿ ಟ್ರಂಕ್ ಕೇಂದ್ರದಿಂದ 10 ರೂಪಾಯಿ ಕೂಡ ತರೋಕೆ ಆಗಿಲ್ಲ ಅಂತ ಡಿಕೆಶಿ ಅವರು ಕಿಡಿಕಾರಿದ್ದಾರೆ. ಇಷ್ಟೇ ಅಲ್ಲ, ಮಕ್ಕಳನ್ನ ಮೆಟ್ರೋದಲ್ಲಿ ಕಳಿಸೋಕೆ ಆಗತ್ತಾ, ಕೇಂದ್ರದಿಂದ ಹಣ ತರೋ ಸಾಮರ್ಥ್ಯ ಇದೆಯಾ ಅಂತ ಪ್ರಶ್ನೆ ಎತ್ತಿದಂತಹ ಡಿಕೆಶಿ ಬೊಮ್ಮಾಯಿ ಅಶೋಕ್ ಶೆಟ್ಟರ್ ಅವರಿಗೆ ಅರಿವು ಇದೆ, ಆದ್ರೆ ಅವನಿಗೆ ಯಾವುದೂ ಗೊತ್ತಿಲ್ಲ ಅಂತ ಮತ್ತಷ್ಟು ವ್ಯಂಗ್ಯವಾಡಿದ್ದಾರೆ. ಈಗ ಡಿಕೆಶಿಯ ಈ ಕಟುವಾದ ಹೇಳಿಕೆ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ತೇಜಸ್ವಿ ಸೂರ್ಯ ಈ ಮಾತಿಗೆ ಯಾವ ರೀತಿಯಲ್ಲಿ ತಿರುಗೇಟನ್ನ ಕೊಡ್ತಾರೆ ಅನ್ನೋದನ್ನ ಸದ್ಯ ಕಾದು ನೋಡಬೇಕಿದೆ. ಐದನೇದಾಗಿ ಬಿಹಾರದ ರಾಜಕೀಯ ಕಣ ಈಗ ಬಿಸಿ ಬಿಸಿ ಮಾತಿನ ಯುದ್ಧದಿಂದ ಕಂಗೊಳಿಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ವಿರೋಧ ಪಕ್ಷದ ಯುವ ನಾಯಕರ ನಡುವೆ ಈಗ ನುಡಿಯ ಚಕಮಕಿ ಹೋರಾಟ ತಾರಕಕ್ಕೇರ್ತಾ ಇದೆ. ಈಗ ಮುಜಾಫರ್ಪುರದಲ್ಲಿರುವಂತಹ ನಡೆದಂತಹ ಚುನಾವಣಾ ರ್ಯಾಲಿಯಲ್ಲಿ ಮೋದಿ ಭರ್ಜರಿಯಾಗಿ ಗುಡುಗಿದ್ದು ವಿರೋಧ ಪಕ್ಷದ ನಾಯಕರ ಮೇಲೆ ನೇರವಾಗಿ ದಾಳಿಯನ್ನ ನಡೆಸಿದ್ದಾರೆ. ಬಿಹಾರದ ರಾಜಕೀಯದಲ್ಲಿ ಇಬ್ಬರು ಯುವರಾಜರು ಇದ್ದಾರೆ. ಒಬ್ಬರು ಭಾರತದ ಅತ್ಯಂತ ಭ್ರಷ್ಟ ಕುಟುಂಬದ ಯುವರಾಜ, ಇನ್ನೊಬ್ಬರು ಬಿಹಾರದ ಅತ್ಯಂತ ಭ್ರಷ್ಟ ಕುಟುಂಬದ ಯುವರಾಜ. ಇಬ್ಬರು ಸಾವಿರಾರು ಕೋಟಿ ಹಗರಣಗಳಲ್ಲಿ ಜಾಮೀನಿನ ಮೇಲೆ ಹೊರ ಹೋಗಿದ್ದಾರೆ ಅಂತ ಈಗ ಮೋದಿ ಅವರು ಕಿಡಿಕಾರಿದ್ದಾರೆ. ದಲಿತರು, ಹಿಂದುಳಿದಂತಹ ವರ್ಗದವರನ್ನ ನಿಂದಿಸುವುದು ಇವರ ಅಭ್ಯಾಸ. ಬಡವರ ಹಕ್ಕುಗಳ ಬಗ್ಗೆ ಮಾತನಾಡುವುದು ಇವರ ಬಾಯಿಗೆ ಬರುವುದೇ ಇಲ್ಲ. ಚಹಾ ಮಾರಾಟಗಾರನಾದಂತಹ ನಾನು ಇಂದಿನ ಪ್ರಧಾನಮಂತ್ರಿ ಆಗಿರುವುದು ಇವರಿಗೆ ಸಹಿಸೋಕೆ ಆಗ್ತಾ ಇಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ರಾಹುಲ್ ಗಾಂಧಿ ನಿನ್ನೆ ಬಿಹಾರದಲ್ಲಿ ಮೋದಿಗೆ ಮತ ಹಾಕ್ತೇವೆ ಅಂದ್ರೆ ಡ್ಯಾನ್ಸ್ ಬೇಕಾದ್ರೂ ಮಾಡ್ತಾರೆ ಅಂತ ವ್ಯಂಗ್ಯವಾಡಿದ್ದಕ್ಕೆ ಪ್ರತಿಯಾಗಿ ಮೋದಿ ಅವರು ಇಂದು ಈ ಪ್ರಚಾರದಲ್ಲಿ ಕಿಡಿ ಹೆಚ್ಚಿಸಿದ್ದಾರೆ. ಈಗ ಬಿಹಾರದ ರಾಜಕೀಯ ಕಣ ಈಗ ಮತ್ತೆ ನುಡಿಯ ಹೊಗೆ ಮತ್ತು ಹೋರಾಟದ ಉರಿಯಿಂದ ಉರಿತಾ ಇದೆ. ಆರನೇದಾಗಿ ಕರೂರಿನ ಕಾಲ್ತುಳಿತ ದುರಂತದ ನಂತರ ರಾಜಕೀಯ ಚಟುವಟಿಕೆಯಿಂದ ಹಿಂದೆ ಸರಿದಿದ್ದಂತಹ ನಟ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಇದೀಗ ಮತ್ತೆ ರ್ಯಾಲಿಗೆ ಸಜ್ಜಾಗಿದೆ. ನವೆಂಬರ್ 5ರಂದು ಮಹಾಬಲಿಪುರಂನಲ್ಲಿ ಮಹತ್ವದ ಸಭೆ ಕರೆಯಲಾಗಿದ್ದು ಮುಂದಿನ ಚುನಾವಣಾ ಕಾರ್ಯತಂತ್ರ ಹಾಗೂ ಪ್ರಚಾರ ಪುನರಾರಂಭದ ಕುರಿತು ಚರ್ಚೆ ನಡೆಯಲಿದೆ. ಸೆಪ್ಟೆಂಬರ್ 27ರಂದು ಕರೂರಿನಲ್ಲಿ ನಡೆದಂತಹ ಕಾಲ್ತುಳಿತ ದುರಂತದಲ್ಲಿ 41 ಮಂದಿ ಮೃತಪಟ್ಟಿದ್ರು. ಈ ದುರ್ಘಟನೆಯ ನಂತರ ಟಿವಿಕೆ ಪಕ್ಷ ಎಲ್ಲಾ ಸಾರ್ವಜನಿಕ ಚಟುವಟಿಕೆಗಳಿಗೆ ತಾತ್ಕಾಲಿಕ ವಿರಾಮವನ್ನ ನೀಡಿತು. ಇದೀಗ ವಿಜಯ್ ಸಭೆ ಕರೆದಿರುವುದು ಪಕ್ಷದ ಮುಂದಿನ ರಾಜಕೀಯ ಹೆಜ್ಜೆಗೆ ಮಹತ್ವದ ಬೆಳವಣಿಗೆಯಾಗಿದೆ. ವಿಜಯ್ ಅವರು ಪಕ್ಷದ ನಾಯಕರಿಗೆ ಬರೆದಂತಹ ಪತ್ರದಲ್ಲಿ ತಮಿಳುನಾಡಿನ ಜನ ಬೆಂಬಲ ನಮ್ಮೊಂದಿಗೆ ಇದೆ, ಜನರ ಹಿತಕ್ಕಾಗಿ ಹೋರಾಡುವ ಸಮಯ ಬಂದಿದೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಕರೂರು ದುರಂತ ಪ್ರಕರಣದ ತನಿಖೆ ಸಿಬಿಐಗೆ ವಹಿಸೋಕೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ದು ಪ್ರಕರಣದಲ್ಲಿ ನಿಷ್ಪಕ್ಷಪಾತ ತನಿಖೆಗೆ ದಾರಿ ತೆರೆದಿದೆ. ಏಳನೇದಾಗಿ ಚಿಕ್ಕಮಗಳೂರಿನಲ್ಲಿ ನಾಳೆ ಮದುವೆಯಾಗಬೇಕಿದ್ದಂತಹ ಯುವತಿ ಇಂದು ಅಕಾಲಿಕವಾಗಿ ಮೃತಪಟ್ಟಿದ್ದಾಳೆ. ಅಜ್ಜಂಪುರ ತಾಲೂಕಿನ ಸೊಲ್ಲಾಪುರ ಗ್ರಾಮದ 32 ವರ್ಷದ ಶ್ರುತಿ ಅವರು ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ನಾಳೆ ಹಸಿಮನೆ ಏರ್ಬೇಕಿದ್ದಂತಹ ವಧುವಿನ ಈ ದಿಢೀರ್ ಸಾವು ಮದುವೆ ಮನೆಯನ್ನ ಶೋಕಮಯವನ್ನಾಗಿಸಿದೆ. ಶ್ರುತಿ ಅವರ ಮದುವೆ ತರೀಕೆರೆ ಪಟ್ಟಣದ ದಿಲೀಪ್ ಅವರೊಂದಿಗೆ ನಿಶ್ಚಯವಾಗಿತ್ತು. ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ನಡೆಯಬೇಕಿದ್ದಂತಹ ಮದುವೆಗಾಗಿ ಎಲ್ಲಾ ಸಿದ್ಧತೆ ಪೂರ್ಣಗೊಂಡಿದ್ವು. ಆದ್ರೆ ಸಂಭ್ರಮದ ಕ್ಷಣದಲ್ಲಿ ಬಂದಂತಹ ಈ ದುರಂತ ಎಲ್ಲರನ್ನ ದಿಗ್ಭ್ರಾಂತಿಯನ್ನಾಗಿಸಿದೆ. ಪೋಷಕರು, ಬಂಧು ಬಳಗ ಹಾಗೂ ಗ್ರಾಮಸ್ಥರು ದುಃಖದಲ್ಲಿ ಮುಳುಗಿದ್ದಾರೆ. ರಕ್ತದೊತ್ತಡದಿಂದಲೋ ಅಥವಾ ಆಮ್ಲಜನಕದ ಕೊರತೆಯಿಂದಾನೋ ಹೃದಯಾಘಾತ ಸಂಭವಿಸಿದೆ. ಮಗಳ ವಿವಾಹದ ಕನಸು ಕಣ್ಣೀರಾಗಿ ಕರಗಿದ್ದು ಮದುವೆಯ ಬದಲು ಅಂತ್ಯಕ್ರಿಯೆಯ ತಯಾರಿ ನಡೀತಾ ಇದೆ. ಶ್ರುತಿ ಅವರ ಅಕಾಲಿಕ ಸಾವು ಇಡೀ ಪ್ರದೇಶದಲ್ಲಿ ಆಘಾತವನ್ನ ಉಂಟು ಮಾಡಿದೆ. ಇವತ್ತು ಹೊತ್ತು ಮುಳುಗಿ ನಾಳೆ ಹೊತ್ತು ಹುಟ್ಟುವಷ್ಟರಲ್ಲಿ ಎಲ್ಲರೂ ಮದುವೆ ಮನೆಯಲ್ಲಿ ಇರಬೇಕಿತ್ತು. ಆದ್ರೆ ನಾಳೆ ಮದುವೆಯಾಗಬೇಕಿದ್ದಂತಹ ಶ್ರುತಿ ಇಂದು ಮಸನದ ದಾರಿಯನ್ನ ಹಿಡಿದಿದ್ದಾಳೆ.
ಎಂಟನೆಯದಾಗಿ ಸಿಲಿಕಾನ್ ಸಿಟಿಯಲ್ಲಿ ಇನ್ಮುಂದೆ ಸಿಕ್ಕಲ್ಲಿ ಕಸ ಬಿಸಾಡಿದ್ರೆ ಹುಷಾರ್. ಯಾಕಂತಂದ್ರೆ ನಿಮ್ಮ ಮನೆ ಮುಂದೆ ಕಸದ ರಾಶಿ ಬಂದು ಬೀಳತ್ತೆ. ಹೌದು, ಬೆಂಗಳೂರು ಬನಶಂಕರಿ ಸೆಕೆಂಡ್ ಸ್ಟೇಜ್ನ ದತ್ತಾತ್ರೇಯ ದೇವಸ್ಥಾನ ರಸ್ತೆ ಬಳಿ ರಸ್ತೆಗೆ ಕಸ ಎಸೆಯುವವರಿಗೆ ಬಿಎಸ್ಡಬ್ಲ್ಯೂಎಂಎಲ್ ಸಿಬ್ಬಂದಿ ಪಾಠವನ್ನ ಕಲಿಸಿದ್ದಾರೆ. ಮನೆಯ ಮುಂದೆ ಕಸ ಸಂಗ್ರಹಣೆಗಾಗಿ ವಾಹನಗಳು ಬಂದರೂ ಕೂಡ ಹಲವರು ಅಸಭ್ಯವಾಗಿ ಕಸವನ್ನ ರಸ್ತೆಗೆ ಎಸೆತಾ ಇದ್ರು. ಸ್ವಚ್ಛತೆಗೆ ಹಾನಿ ಉಂಟು ಮಾಡುವವರ ಮನೆ ಮುಂದೆ ಸಿಬ್ಬಂದಿಯವರೇ ಎಸೆದಂತಹ ಕಸವನ್ನ ಸುರಿದಿದ್ದಾರೆ. ಈಗ ಇದರ ಜೊತೆಗೆ ಪ್ರತಿ ವ್ಯಕ್ತಿಗೆ 100 ರೂಪಾಯಿ ದಂಡವನ್ನ ವಿಧಿಸಿ ಕಾನೂನುಬದ್ಧವಾಗಿ ಶಿಕ್ಷೆಯನ್ನ ನೀಡಲಾಯಿತು. ಈ ಅಸಭ್ಯ ಕ್ರಮದಿಂದ ಪ್ರದೇಶದ ಸ್ವಚ್ಛತೆ ಹಾಳಾಗ್ತಾ ಇದ್ದದ್ದನ್ನ ಗಮನಿಸಿರುವಂತಹ ಬಿಎಸ್ಡಬ್ಲ್ಯೂಎಂಎಲ್ ಸಿಬ್ಬಂದಿ ಈ ಕ್ರಮವನ್ನ ಕೈಗೊಂಡಿದ್ದಾರೆ. ಸ್ಥಳೀಯರು ಈ ಕ್ರಮವನ್ನ ಮೆಚ್ಚಿಕೊಂಡಿದ್ದಾರೆ. ಇನ್ನು ರಸ್ತೆ ನಿಮ್ಮದು, ಸ್ವಚ್ಛತೆ ನಿಮ್ಮ ಜವಾಬ್ದಾರಿ ಎಂಬ ಸಂದೇಶವನ್ನ ನೀಡಿದ ಈ ಕ್ರಮ ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರಿ ಪ್ರಶಂಸೆಗೆ ಪಾತ್ರವಾಗಿದೆ. ನಗರ ಸ್ವಚ್ಛತೆಗೆ ಬಿಎಸ್ಡಬ್ಲ್ಯೂಎಂಎಲ್ ಹೊಸ ಮಾದರಿ ಪಾಠ ಕಲಿಸಿದೆ ಅಂತ ಜನರು ಶ್ಲಾಘಿಸಿದ್ದಾರೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. 9ನೆಯದಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾದಂತಹ ನಟ ದರ್ಶನ್ ಈಗ 2.5 ತಿಂಗಳಿನಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಸ್ಯಾಂಡಲ್ವುಡ್ ನಟ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ವಿರುದ್ಧ ಪಕ್ಕದ ಮನೆಯವರಿಂದ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಧ್ರುವ ಸರ್ಜಾ ಅವರ ಮ್ಯಾನೇಜರ್, ಡ್ರೈವರ್ ಹಾಗೂ ಅಭಿಮಾನಿಗಳ ವಿರುದ್ಧ ಪಕ್ಕದ ಮನೆಯ ನಿವಾಸಿ ಮನೋಜ್ ಅವರು ತೊಂದರೆಯ ಬಗ್ಗೆ ಪೊಲೀಸ್ಗೆ ದೂರನ್ನ ಸಲ್ಲಿಸಿದ್ದಾರೆ. ಧ್ರುವ ಸರ್ಜಾ ಮನೆ ಮುಂದೆ ಪ್ರತಿದಿನ ಅಭಿಮಾನಿಗಳ ದಟ್ಟಣೆ ಹೆಚ್ಚಿದ್ದು ರಸ್ತೆಯನ್ನ ಬ್ಲಾಕ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೈಕ್ಗಳಲ್ಲಿ ಬರುವಂತಹ ಅಭಿಮಾನಿಗಳು ಮನೆ ಮುಂದೆ ನಿಂತು ಫೋಟೋ ತೆಗೆಯುವುದು, ಧೂಮಪಾನ ಮಾಡುವುದು, ಗೋಡೆಗಳಿಗೆ ಉಗುಳುವುದು ಮುಂತಾದ ವರ್ತನೆಯಿಂದ ನೆರೆಯ ನಿವಾಸಿಗಳು ಬೇಸತ್ತಿದ್ದಾರೆ. ಸದ್ಯ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಾಗಿದ್ದು ಎನ್ಸಿಆರ್ ನೋಂದಾಯಿಸಲಾಗಿದೆ. ಈ ಬಗ್ಗೆ ಧ್ರುವ ಸರ್ಜಾ ಅಥವಾ ಅವರ ತಂಡದಿಂದ ಯಾವುದೇ ಹೇಳಿಕೆ ಬಂದಿಲ್ಲ. ಧ್ರುವ ಸರ್ಜಾ ಅವರಿಗೆ ಅವರದ್ದೇ ಆದಂತಹ ಅಭಿಮಾನಿ ಬಳಗವಿದೆ. ಪ್ರತಿದಿನ ಬೆಳಗ್ಗೆಯಿಂದ ಸಂಜೆಯವರೆಗೂ ಅಭಿಮಾನಿಗಳು ಧ್ರುವ ಸರ್ಜಾ ಅವರನ್ನ ನೋಡೋಕೆ, ಸೆಲ್ಫಿ ತೆಗೆದುಕೊಳ್ಳೋಕೆ ಬರ್ತಾರೆ. ಇದು ಸ್ಟಾರ್ ನಟರ ಮನೆಗಳ ಬಳಿ ಸಾಮಾನ್ಯ ದೃಶ್ಯವಾದರೂ ಕೂಡ ಇಲ್ಲಿ ಇದು ನೆರೆಯವರಿಗೆ ತೊಂದರೆಯಾಗಿ ಪರಿಣಮಿಸಿದೆ.